ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಒಂದಷ್ಟು ಜನ ಡೆವಿಲ್ ಟೀಸರ್ ನೋಡಿ ಅಯ್ಯೋ ಏನು ಹಳೆ ವಿಡಿಯೋನೇ ಸೇಮ್ ಬಂದಿದೆ, ಸ್ವಲ್ಪ ಚೇಂಜಸ್ ಇದೆ, ಏನಂತದ್ದು ಏನೂ ಇಲ್ಲ. ಇದ್ರಲ್ಲೂ ಕಾಲು ಎಳಿಯೋದಕ್ಕೆ ನೋಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಇಂಥವ್ರು ಇರಬೇಕು. ಇಂಥವ್ರು ಇದ್ರೇ ಅಲ್ವಾ ಇನ್ನು ಸಾಕಷ್ಟು ಬೆಳವಣಿಗೆ ಕಾಣೋದಕ್ಕೆ ಸಾಧ್ಯ. ನೀವು ಎಷ್ಟು ಏನೇ ಬಾಯಿ ಬಡ್ಕೊಂಡು ಕಿತ್ತಾಡ್ಕೊಂಡು ಒದ್ರಾಡ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ಕುಟ್ಟಿ ಮತ್ತು ವಿಡಿಯೋ ಮಾಡಿ ಜಬರಾಡ್ಕೊಂಡ್ರು ಫಿಲಮ್ ಬಂದ ಮೇಲೆ ಅದು ಅದು ಮಾಡೋ ದುಡ್ಡು, ಅದು ಮಾಡೋ ಒಂದು ಹೆಸರು, ಆಗ ಮಾತಾಡೋ ಚಾನ್ಸು ಜಾಸ್ತಿ ನಮಗೂ ಇರುತ್ತೆ. ಟೀಸರ್ ನೋಡಿ ಯಾಕೆ ಇಷ್ಟೊಂದು ಹುರ್ಕೊಂಡು ಸಾಯ್ತಾ ಇದ್ದೀರ ಅಂತಲೂ ಗೊತ್ತಿಲ್ಲ. ಆ ಕ್ಲಾರಿಟಿ, ಆ ಒಂದು ಗಡ್ಸು ನೋಡಿ ಸ್ವಲ್ಪ ಉರಿ ಜಾಸ್ತಿ ಬಿದ್ದಿದೆ. ಅದಾದಮೇಲೆ ಇವೆಲ್ಲ ಕಾಮನ್ನು ಹುರ್ಕೊಳ್ಳೋದು ಕೆರ್ಕೊಳ್ಳೋದು ಎಲ್ಲ ಹುರ್ಕೊಂಡು ಸಾಯಿರಿ ಬಡ್ಡಿ ಮಕ್ಕಳ. ನೀವು ಏನೇ ಹೇಳಿದ್ರು ಯಾವನು ತಲೆ ಕೆಡಿಸ್ಕೊಳಲ್ಲ ಇಲ್ಲಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇನ್ನೊಬ್ಬರು ಸಾಯಬ್ರು ಇದ್ದಾರಪ್ಪ, ಹುಚ್ಚು ಬಡಿಯೋದು. ಆ ಮದುವೆ ಮನೆಯಲ್ಲಿ ಹೋಗಿದೆ, ಹುಚ್ಚು ಬಡಿಯೋದ ಥರ ಮಾತಾಡಿದೆ. ಅವ್ರ ಬಗ್ಗೆ ಎಲ್ಲ ಏನು ಹೇಳೋಣ ಗುರು? ಹುರ್ಕೊಂಡು ಸಾಯೋರಿಗೆ ಏನು ಮಾಡೋಕ್ಕಾಗಲ್ಲ. ಆಯಿತು ಗುರು, ಅಪ್ಪ ಅಮ್ಮನ್ನೇ ಬಾಸ್ ಅಂದ್ಕೊಂಡಿರ್ತಾರೆ ಎಲ್ಲರೂ ಅಷ್ಟೇ. ಅವ್ರ ಅಪ್ಪ ಅಮ್ಮ ಅವ್ರಿಗೆ ಬಾಸೆ, ಯಾರಿಲ್ಲ ಅಂದಿದ್ದು. ನೀನು ಏನು ದೊಡ್ಡ ಬಿಲ್ಡಪ್ ಕೊಟ್ಕೊಂಡು ಈ ಥರ ಎಲ್ಲ ಡೈಲಾಗ್ ಕೊಟ್ಕೊಂಡು ನೀನು ನಿಮ್ಮ ಅಪ್ಪ ಅಮ್ಮನ ಬಾಸ್ ಆಗು, ಆಮೇಲೆ ಬೇರೆಯವ್ರಿಗೆ ಹೇಳುವಂತೆ. ಅವ್ರ ಇಷ್ಟ ಬಂದವ್ರಿಗೆ ಅವ್ರ ಇಷ್ಟ ಬರೋ ಥರ ಕೂಗ್ತಾರೆ, ಅಭಿಮಾನ ಹಿಡ್ಕೊಂತಾರೆ. ನಿನಗೆ ಯಾಕೆ ಇಷ್ಟೊಂದು ಉರಿ ಅಂತ ಗೊತ್ತಿಲ್ಲ, ಏನು ಮಾಡೋಕ್ಕಾಗಲ್ಲ. ಇಂಥವ್ರ ಬಗ್ಗೆ ಏನಾದರೂ ಹೇಳೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ. ನಮಸ್ಕಾರ.